ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಯಚೂರು ಸೈಡ್ ನಾವು ಇದನ್ನು ತಾಲಿಪಟ್ಟು ಅಂತ ಕರಿತೀವಿ. ಹಳೇ ಕಾಲದವ್ರಿಗೆ ಒಂದೊಳ್ಳೆ ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಜೋಳದ ಹಿಟ್ಟಿನ ಜೊತೆಗೆ ಗೋಧಿ ಹಿಟ್ಟು ಮತ್ತು ಹಸಿಕಡಲೆ ಬೇಳೆ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಬೋದು. ಜೋಳದ ಹಿಟ್ಟಿನ ಜೊತೆಗೆ ಗೋಧಿ ಹಿಟ್ಟು ಮತ್ತು ಹಸಿಕಡಲೆ ಬೇಳೆ ಹಿಟ್ಟನ್ನು ಸೇರಿಸೋದ್ರಿಂದ ಏನಾಗುತ್ತೆ, ತಾಲಿಪಟ್ಟು ತುಂಬಾ ಸ್ಮೂತಾಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ತಾತ ಅಜ್ಜಿ ಅಥವಾ ಚಿಕ್ಕ ಮಕ್ಕಳಿದ್ದಾರೆ ಅನ್ನೋದಾದರೆ ಈ ಮೂರು ಹಿಟ್ಟನ್ನು ಸೇರಿಸಿ ಮಾಡಿ ಸ್ಮೂತಾಗಿ ಬರುತ್ತೆ. ಅವ್ರಿಗೆ ತಿನ್ನೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿವಾಗ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಗೆ ಖಾರನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಹಾಕೋದು ಇಷ್ಟ ಇಲ್ಲ ಅನ್ನೋದಾದರೆ ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು. ಹಾಗೆ ನಾನು ಒಂದು ಈರುಳ್ಳಿ ಹಚ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ಹೆಸರುಬೇಳೆನ ಒಂದಿನ ಮುಂಚೆನೇ ನೆನೆ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಎಲ್ಲದನ್ನು ಆ್ಯಡ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನಾನು ಏನೇನು ಹಾಕಿದ್ದೀನಿ ಅಂತ. ಎಲ್ಲ ಐಟಮ್ಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವು ಎಲ್ಲ ಐಟಮ್ಸ್ಗಳು ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ ಎಲ್ಲನೂ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ತಾ, ಒಂದೇ ಸಲ ಹಾಕಬೇಡಿ, ಸ್ವಲ್ಪ ನೀರು ಹಾಕ್ತಾ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ನಾನು ಇದಕ್ಕೆ ಆ್ಯಡ್ ಮಾಡಿದೆ ಅಲ್ವಾ, ಅದಿಷ್ಟು ಐಟಮ್ಸ್ ಆ್ಯಡ್ ಮಾಡಬೇಕಂತ ಏನಿಲ್ಲ. ನಿಮ್ಮಲ್ಲಿ ಅದರಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕಿ ತುಂಬಾ ಚೆನ್ನಾಗಿ ಆಗುತ್ತೆ. ಅದಿಷ್ಟು ಹಾಕ್ಬೇಕಂತ ನೆಸೆಸಿಟಿ ಏನಿಲ್ಲ. ನೋಡ್ಬೋದು, ನಾನು ತಾಲಿಪಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಲಿಸ್ಕೋಬೇಕಂತಂದರೆ, ನಾವು ಬೆಳಿಗ್ಗೆ ರೊಟ್ಟಿ ಹಿಟ್ಟಿಗೆಲ್ಲ ಕಲಿಸ್ಕೋತೀವಲ್ವ ಹಿಟ್ಟು, ಆ ಥರ ಆಗಬೇಕು. ನೋಡಿ, ಕಾಣಿಸ್ತಿದೆನಾ? ಆ ಥರ ಸ್ಮೂತಾಗಿರಲಿ. ಅದಕ್ಕಿಂತ ಸ್ಮೂತಾಗಿದ್ರೂ ನಡೆಯುತ್ತೆ. ಕೈಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಅದರಿಂದ ಹಿಟ್ಟನ್ನು ಸ್ವಲ್ಪ ಚಿಕ್ಕದಾಗಿ ಈ ಥರ ಉಂಡೆನ ಮಾಡಿಕೊಂಡು ಸಣ್ಣದಾಗಿ ತಟ್ಟಬೇಕು. ರೌಂಡ್ ಶೇಪಲ್ಲಿರಲಿ, ಪೂರ್ತಿ ದಪ್ಪನೂ ಬೇಡ, ಪೂರ್ತಿ ತೆಳ್ಳಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಇರಲಿ. ದುಡ್ಡು ಖರ್ಚು ಮಾಡಿ ಹೊರಗಡೆ ಫುಡ್ ತಿನ್ನೋದು ಇಲ್ಲ ಹೆವಿ ಆಯಿಲ್ ಫುಡ್ ತಿಂದು ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೊಳ್ಳೋಕ್ಕಿಂತ ನಾವೇ ಮನೆಯಲ್ಲಿ ಅಡುಗೆ ತಯಾರು ಮಾಡಿ ಫ್ಯಾಮಿಲಿ ಅವರೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಇವಾಗ ತಾಲಿಪಟ್ಟೆಲ್ಲ ರೆಡಿ ಆಗಿದೆ. ಇವಾಗ ಅದನ್ನು ಒಂದು ಹಂಚಲ್ಲಿ ಅವನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು. ಅದೆಲ್ಲನೂ ಬೆಂದಾದಮೇಲೆ ಅದನ್ನು ಒಳ್ಳೆ ಮತ್ತೆ ತಿರುವಿ ಹಾಕಿ ನೋಡಿ, ಬೆಂದಿದ್ದೇನೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಮತ್ತು ಬೆನ್ನಿಸಿ ಅದನ್ನು. ಆಯಿತು ನೋಡಿ, ಇವಾಗ ಆಲ್ರೆಡಿ ಬೆಂದಿದೆ. ನಾನು ತಗೊಳ್ತೀನಿ ಎಲ್ಲದನ್ನು. ಇವಾಗ ತಾಲಿಪಟ್ಟು ರೆಡಿಯಾಗಿದೆ. ಇದನ್ನು ತಾಲಿಪಟ್ಟು ಯಾವಾಗಲೂ ಬಿಸಿ ಇದ್ದಾಗ ತಿನ್ನಿ. ಬಿಸಿ ಇದ್ದಾಗಲೇ ಟೇಸ್ಟ್ ಅದು ಚೆನ್ನಾಗಿರುತ್ತೆ. ಆರಿದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನಿಮ್ಮದೇನೇ ಡೌಟ್ಸ್ ಇದ್ರೂ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಇನ್ನೊಂದು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ?